Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ ಕೃಷ್ಣನ ವಾಣಿ ನೋಡೋಣ ಏನಿದೆ ಅಂತ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಇನ್ನೊಂದಷ್ಟು ಸೀಕ್ರೆಟ್ ಆಗಿ ಯುದ್ಧ ಮಾಡುವಂತ ಹುನ್ನಾರದಲ್ಲೇ ಇದ್ದಾರೆ. ಒಟ್ಟು ಮುಂದಿನ ದಿನಗಳಲ್ಲಿ 4-5 ರಾಷ್ಟ್ರಗಳು ಮತ್ತೆ ಒಂದು ದೇಶದ ಮೇಲೆ ಯುದ್ಧ ಸಾರೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನ ಅದನ್ನ ನಿಲ್ಸೋದಿಲ್ಲ. ಸೊ ಮಾಡು ಇಲ್ಲವೇ ಮಡಿ ಎನ್ನುವಂತ ರೀತಿಲಿ ಕೆಲವು ದೇಶಗಳು ಇದೆ ಅನ್ನುವಂಥದ್ದು ಇದೆ. ಯುದ್ಧದ ಭೀತಿ ಇನ್ನ ಮುಗ್ದಿಲ್ಲ. ಯುದ್ಧ ಇನ್ನ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗಿ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ಸಹಾಯ ಮಾಡಿದ್ರು ಕೂಡ ಸಹಾಯ ಮಾಡಿರೋದು ಗೊತ್ತಿಲ್ಲದೆ ಇರೋ ಹಾಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಸತ್ಯ ಯಾರ ಕಡೆ ಇದೆಯೋ, ನ್ಯಾಯ ಯಾರ ಕಡೆ ಇದೆಯೋ, ಧರ್ಮದ ಹಾದಿಲಿ ಯಾರಿದ್ದಾರೋ ಅವರಿಗಷ್ಟೇ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಸೊ ಪರಿಪೂರ್ಣವಾಗಿ ಭಕ್ತರಿಗೆ ಒಳ್ಳೇದಾಗ್ಲಿ ಅನ್ನುವಂಥದ್ದು ಇದೆ. ಕೆಲವ್ರ ಮನಸ್ಸಲ್ಲಿ ಇದೆ, ದೇವ್ರು ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಕೂತಿದ್ದಾನೆ, ಪ್ರಪಂಚ ಹೀಗೆ ಹಾಳಾಗ್ತಾ ಇದೆ, ಯಾರು ನೋಡ್ಕೊಳ್ತಾ ಇಲ್ಲ, ದೇವ್ರು ಕಾಪಾಡ್ತಿಲ್ಲ ಅಂತ. ದೇವರಿಗೆ ಗೊತ್ತಿದೆ. ಸೊ ಯಾವ ಸಮಯಕ್ಕೆ ತಾನು ಎಂಟ್ರಿ ಕೊಡಬೇಕು ಅಂತ ಆ ಸಮಯಕ್ಕೆ ಕೊಡ್ತಾನೆ. ಜೊತೆಗೆ ನಿಮ್ಮ ಪೂರ್ವಾರ್ಜಿತ ಪುಣ್ಯ ಫಲ ಪಾಪ ಫಲಗಳ ಬಗ್ಗೆ ನೀವು ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಸಾಕಷ್ಟು ವಿಚಾರದಲ್ಲಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ. ಆ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಆ ಶಕ್ತಿ, ಧೈರ್ಯ, ಸ್ಥೈರ್ಯ, ಕ್ಷಮತೆ ಎಲ್ಲವನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಸೊ ನನ್ನ ಸಹಾಯಕ್ಕೆ ಯಾರು ಇಲ್ಲ, ನಾನು ಒಂಟಿ, ನಂಗೆ ಏನು ಮಾಡಕ್ ಆಗ್ತಿಲ್ಲ ಅನ್ನುವಂಥ ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ಮುನ್ನಡೀರಿ ಅನ್ನುವಂಥದ್ದು ಇದೆ. ನಿಮ್ಮ ಮನೇಲಿ ಏನೋ ಒಂದು ಪೂಜಾ ಕಾರ್ಯ ನಡೆಯುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಒಂದಷ್ಟು ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ರಹಸ್ಯಗಳು ಇದೆ ಮುಂದಿನ ದಿನಗಳಲ್ಲಿ. ರಹಸ್ಯ ಕಾರ್ಯಾಚರಣೆಗಳು ದೇಶದಲ್ಲಿ ಹೊರಗಡೆ ಬರ್ದೇ ಇರೋ ಹಾಗೆ ಸಾಕಷ್ಟು ಸೀಕ್ರೆಟೆಡ್ ಎನರ್ಜಿಲಿ ಇದೆ. ಇಲ್ಲಿ ಒಂದಷ್ಟು ಸೀಕ್ರೆಟ್ ಆಗಿ ಕೆಲವು ದೇಶಗಳು ಕೆಲವು ವಿಚಾರಗಳನ್ನ ಅಥವಾ ಸಮಥಿಂಗ್ ಏನೋ ಕೆಲವು ಸೀಕ್ರೆಟ್ಸ್ ಇದೆ. ಸೊ ಸರಿಯಾದ ವಿಚಾರದಲ್ಲಿ ನೀವು ಮಾಹಿತಿನ ಪಡ್ಕೊಂಡು ಗುರುಗಳ ಮಾರ್ಗದರ್ಶನ ಅಥವಾ ಕೃಷ್ಣನ ಮಾರ್ಗದರ್ಶನನ ಪಡ್ಕೊಂಡು ಮುಂದುವರೆದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ. ಸಾಕಷ್ಟು ತ್ಯಾಗ ಮಾಡಿದೀರಾ, ಸಾಕಷ್ಟು ಒಳ್ಳೇದನ್ನ ಕೂಡ ಮಾಡಿದೀರಾ. ಥರ್ಡ್ ಸಿಚುವೇಶನ್ ಇಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಇನ್ಮುಂದೆ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ತಂಟೆಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ಟ್ರಾಂಗ್ ಮೆಂಟಾಲಿಟಿ ಅಥವಾ ನಿಮ್ಮ ಒಂದು ಅಧಿಕಾರ ಅಥವಾ ನಿಮ್ಮದು ಅಂತ ಏನಿದೆ, ಸೊ ಆ ರೀತಿ ನೀವು ಪವರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ನೀವು ಪವರ್ಲೆಸ್ ಆಗಿದ್ದೀರಾ ಅಥವಾ ಒಂದು ಹೇಗೆ ಅಂದ್ರೆ ದಾರಿಲಿ ಬರ್ತಾ ಇರ್ಬೇಕಾದ್ರೆ ಹುಚ್ಚುನಾಯಿಗಳು ಕಚ್ಚೋದು ಅಟ್ಟಿಸಾಡೋದು ಜಾಸ್ತಿ ಇರುತ್ತೆ. ಸೊ ಒಂದು ಅಣ್ಣೆ ಇದ್ರೆ ಸೇಫ್ಟಿಗೆ ತುಂಬಾ ಮುಖ್ಯ. ಆ ಥರದ್ದು ಇದೆ. ಸೊ ಒಂಚೂರು ಶತ್ರುಗಳಿಗೆ ನಿಮ್ ಬಗ್ಗೆ ಭಯ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ಎಚ್ಚರಿಕೆನ ವಹಿಸಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಉತ್ತಮವಾದಂಥ ರೀತಿಯಲ್ಲಿ ನಿಮ್ಮ ಸ್ನೇಹ ಬಾಂಧವ್ಯ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆಯ ಹಳೆಯ ಸ್ನೇಹಿತರು ಭೇಟಿಯಾಗುವಂಥದ್ದು, ರಿಯೂನಿಯನ್ ಆಗುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸ್ನೇಹಿತರಿಂದ ನಿಮ್ಗೆ ಸಹಾಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸುಮ್ನೆ ಅನುಮಾನ ಪಡೋದಕ್ಕೆ ಹೋಗ್ಬೇಡಿ. ನೀವೆಷ್ಟು ಪವರ್ಫುಲ್ ಅನ್ಕೊಳ್ತೀರೋ ನಿಮ್ ಶತ್ರುನು ನಿಮ್ಮನ್ನ ಕಾಪಿ ಮಾಡ್ತಿದ್ದಾರೆ, ಕಾಪಿ ಪೇಸ್ಟ್ ಅನ್ನುವಂಥ ರೀತಿಯಲ್ಲಿ ಮಾಡ್ತಿದ್ದಾರೆ. ನೀವು ದೈವ ಬಲದಿಂದ ಹೋರಾಡ್ತಿದ್ರೆ ನಿಮ್ಮ ಶತ್ರುಗಳು ಒಂದಷ್ಟು ದುಷ್ಟಶಕ್ತಿಯ ಎನರ್ಜಿನ ಅಥವಾ ಎಂಟಿಟಿಗಳ ಸಹಾಯದಿಂದ ಅವರು ಒಂದಷ್ಟು ಸಮಸ್ಯೆ ಮಾಡಿ ನಿಮ್ಮ ವಿರುದ್ಧ ಗೆಲ್ಲುವಂತ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅಷ್ಟು ಸುಲಭವಾಗಿ ಅದು ಆಗೋದಿಲ್ಲ. ಸೊ
ಸಮಥಿಂಗ್ ಏನೋ ಡ್ಯಾಡ್ ಈಸ್ ಆಲ್ವೇಸ್ ಡ್ಯಾಡ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಎಸ್, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಗುರುವಿನ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ ಮತ್ತೆ ಗುರುವಿನ ಮಾರ್ಗದರ್ಶನ ಮತ್ತು ಗುರುವಿನ ಆಶೀರ್ವಾದದೊಂದಿಗೆ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಭಾರತ ಮತ್ತೊಮ್ಮೆ ಶಾಂತಿಯುತ ರಾಷ್ಟ್ರವಾಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನಾನು ಅನ್ನುವಂಥ ಅಹಂಕಾರನ ಬದಿಗಿಟ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮ ಈಗೋನ ಬಿಟ್ಟು ಹಾಕ್ಬಿಟ್ಟು ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಇದೆ. ಡಿಸ್ಟ್ರಾಯರ್ ಇದೆ. ಒಂದಷ್ಟು ವಾಹನಗಳಿಗೆ ಬೆಂಕಿ ಆಗುವಂಥದ್ದು, ಸೇನಾ ನೆಲೆಗಳಿಗೆ ಬೆಂಕಿ ತಾಗುವಂಥದ್ದು, ಮತ್ತೆ ಸತ್ಯ ಗೊತ್ತಾಗದೆ ಇರೋ ಹಾಗೆ ಸತ್ಯನ ಮುಚ್ಚಾಕುವಂಥ ಪ್ರಯತ್ನಗಳನ್ನ ಮಾಡುವಂಥದ್ದು, ಹೆಚ್ಚು ಮಾಹಿತಿ ಇರುವಂಥ ಕೇಂದ್ರಗಳಿಗೆ ಅಥವಾ ಆ ಜಾಗಗಳಿಗೆ ಸ್ಫೋಟಕಗಳನ್ನ ಹಾಕುವಂಥದ್ದು, ಇದೆಲ್ಲವನ್ನು ಕೂಡ ಮಾಡ್ತಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನೀರು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬಹಳ ದೊಡ್ಡ ಮಟ್ಟದ ಮಳೆ, ಸುನಾಮಿ ತರನು ಬರುತ್ತೆ, ಮಳೆನೂ ಬರುತ್ತೆ. ಒಂದು ದೊಡ್ಡ ಮಳೆ ಬರುವಂಥದ್ದು ಕೂಡ ಇದೆ. ಸೊ ತುಂಬಾ ಹೆವಿ ಫ್ಲೋ ಆಗಿ ಒಂದಷ್ಟು ಸಮಸ್ಯೆಗಳಾಗುತ್ತೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೆಲವು ಅಣೆಕಟ್ಟುಗಳು ಅಣೆಕಟ್ಟೆ ತುಂಬಿ ಅದರಿಂದನೂ ನೀರು ಆಚೆ ಬರುವಂಥದ್ದು, ಅಷ್ಟು ದೊಡ್ಡ ಮಳೆ ಆಗತ್ತೆ. ಮೇ ಬಿ ಅಣೆಕಟ್ಟುಗಳು ಪ್ರಾಂತ್ಯಗಳಲ್ಲಿ ಅಥವಾ ಕೆರೆ ಕಟ್ಟೆಗಳಲ್ಲಿ ಹೂಳೆತ್ತೋದು ಅಥವಾ ಅದನ್ನ ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಹೆಚ್ಚು ನೀರು ಸಂಗ್ರಹ ಆಗತ್ತೆ. ಆಗ ಇಂಥ ಅವಘಡಗಳನ್ನೆಲ್ಲ ದೂರ ಮಾಡಬಹುದು ಅನ್ನುವಂಥದ್ದು ಇದೆ. ಇದು ಯಾವ ಕಾರ್ಡಲ್ಲಿ ನಿಮಗೆ ಕಾಣಿಸ್ತಿದೆ ಅಂತಿದ್ದಾರೆ, ಈ ಕಾರ್ಡಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಒಂಚೂರು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಲಂಕೆ ಕಡೆಗೆ ಯಾರೋ ಪ್ರಯಾಣ ಬೆಳೆಸ್ತಾರೆ, ಅಲ್ಲಿಂದ ತೊಂದರೆ ಮಾಡುವಂತ ಪ್ರಯತ್ನಗಳು ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಸ್ವಲ್ಪ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಒಂಚೂರು ತೊಂದರೆ ಆಗಬಹುದು ಶ್ರೀಲಂಕಾ ದೇಶಕ್ಕೆ. ಯಾಕೆಂದ್ರೆ ನೀರಿನಿಂದ ತೊಂದರೆಗಳನ್ನ ಮಾಡ್ತಾರೆ, ಹಾಗಾಗಿ ಅಲ್ಲಿ ತೊಂದರೆಗಳಾಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಉತ್ತರ ಭಾರತದಲ್ಲೂ ಕೂಡ ಒಂದಷ್ಟು ಫ್ಲೋಡ್ ಬರುವಂಥದ್ದು, ಹಿಮ ಹೆಚ್ಚು ಕರಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಮ ದುರಭ್ಯಾಸಗಳು ನಿಮ್ಮನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗಿ ನಿಲ್ಸಿತ್ತು ಹಿಂದೆ, ಮತ್ತೆ ಈಗೂ ಕೂಡ ಅದೇ ದುರಭ್ಯಾಸಗಳಲ್ಲಿ ಮುಂದುವರಿತಾ ಇದ್ದೀರಾ. ಮತ್ತೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ನಿಮ್ಮ ದುರಭ್ಯಾಸಗಳಿಂದ ಎಷ್ಟೊಂದು ಜನರ ಜೀವನನೇ ಮಣ್ಣು ಪಾಲಾಗೋಗಿದೆ, ಎಷ್ಟೊಂದು ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ನಿಮ್ಮ ದುರಭ್ಯಾಸದಿಂದ. ಎಸ್ಪೆಷಲಿ ನಿಮ್ಮ ಮನೆಯ ಹೆಣ್ಮಕ್ಳೇನೆ ನಿಮ್ಮ ದುರಭ್ಯಾಸಗಳಿಂದ ಅವರ ಮಾನ ಹಾದಿ ಬೀದಿಲಿ ಮಾನ ಹರಾಜಾಗಿದೆ. ಸೊ ಹಾಗಾಗಿ ಅಂಥ ದುರಭ್ಯಾಸಗಳನ್ನ ಹೀಗೇಗೋ ಒಂದು ಹಂತಕ್ಕೆ ನಿಮ್ಮ ದುರಭ್ಯಾಸಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇತ್ತು, ಆದ್ರೂ ಕೂಡ ಈಗ ಮತ್ತೆ ಅದೇ ದುರಭ್ಯಾಸಗಳಿಗೆ ಬಿದ್ದಿದ್ದೀರಾ. ಇದರಿಂದ ಮುಂದಕ್ಕೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ. ಹಾಗಾಗಿ ಶತ್ರುಗಳ ಷಡ್ಯಂತ್ರಕ್ಕೆ ಒಳಗಾಗಬೇಡಿ, ಇಂಥ ದುರಭ್ಯಾಸಗಳಿಗೆ ಬಲಿ ಆಗ್ಬೇಡಿ ಅನ್ನುವಂಥದ್ದು ಇದೆ. ದುರಭ್ಯಾಸಗಳನ್ನ ಬಿಟ್ಬಿಟ್ಟು ಮೆಡಿಟೇಷನ್ ಮಾಡಿ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಮಂತ್ರ ಜಪ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೂ ಬೆಳಕನ್ನ ತಗೊಂಬನ್ನಿ, ಬೇರೆಯವರ ಜೀವನಕ್ಕೂ ಕೂಡ ಬೆಳಕನ್ನ ತಗೊಂಬನ್ನಿ. ನನ್ನ ಲ್ಯಾಂಪ್ ಆಫ್ ನಾಲೆಜ್ ಅಂತ ಇದೆ. ನಿಮ್ಮ ಬುದ್ಧಿವಂತಿಕೆ ದುಷ್ಟ ವಿದ್ಯೆಗಳನ್ನ ಕಲ್ತು ಅಥವಾ ನಿಮ್ಮ ದುರಭ್ಯಾಸಗಳಲ್ಲಿ ಹೆಚ್ಚು ತೊಡಗಿಸೋ ಬದಲು ಸಮಾಜಕ್ಕೆ ಉಪಯೋಗ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸ್ವಂತ ಜೀವನಕ್ಕೆ, ನಿಮ್ಮ ಜೀವನದ ಉದ್ದೇಶ, ಬದುಕಿನ ಉದ್ದೇಶ ಅಥವಾ ಜನ್ಮದ ಉದ್ದೇಶ ಅರ್ಥ ಆಗೋಕ್ಕಾದ್ರೂ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಗುರುಕುಲದಲ್ಲಿ ನಿಮ್ಗೆ ಒಂದಷ್ಟು ವಿದ್ಯೆನ ಕಲಿಯುವಂಥದ್ದು, ಆ ಟೈಪ್ ವಿದ್ಯೆ ಬರುವಂಥದ್ದು ಕೂಡ ಇದೆ.
ಸೊ ಸೀಕ್ರೆಟ್ ಆಗಿ ಆನ್ಲೈನ್ ಗುರು ಇಂದ ಮುಖಾಂತರ ಅಥವಾ ಗುರುನ ಭೇಟಿ ಆಗ್ದಿರನೆ ಅವ್ರನ್ನ ಫಾಲೋ ಮಾಡ್ತಾ ಮಾಡ್ತಾನೆ ಕೆಲವರು ಕಲ್ತ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಒಳ್ಳೇದಾಗ್ಲಿ. ಜೊತೆಗೆ ಒಂದಷ್ಟು ರೆಸ್ಟ್ಲೆಸ್ ಮೈಂಡ್ ಇದೆ, ಸ್ವಲ್ಪ ಮೈಂಡನ್ನ ಕಂಟ್ರೋಲಲ್ಲಿ ಇಡಿ. ಸೊ ಪೂರ್ತಿ ನಾಮಾವಶೇಷ ಆಗೋವರ್ಗುನು ಯಾರು ಇಲ್ಲಿ ಒಬ್ರು ಉಳಿಬಾರ್ದು, ಅಲ್ಲಿವರೆಗೂ ಈ ಯುದ್ಧ ನಿಲ್ಲಲ್ಲ ಅನ್ನುವಂಥ ಮನಸ್ಥಿತಿಗೆ ಯಾರೋ ಬರ್ತಾರೆ. ಜೊತೆಗೆ ನಿಮ್ಮ ಮೈಂಡು, ನಿಮ್ಮ ದುರಭ್ಯಾಸಗಳು ಅಥವಾ ನಿಮ್ಮ ಅಜ್ಞಾನ ನಿಮ್ಮನ್ನ ನಾಶ ಪಡಿಸದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಹೋಗಿ ನಿಜವಾದ ಗುರುನ ಭೇಟಿಯಾಗಿ, ಗುರು ಯಾರು ಅಂತ ಗೊತ್ತಿಲ್ದಿರೋರು ಶಿವನ ಗುರುವಾಗಿ ಪಡ್ಕೊಂಡು ಶಿವನಲ್ಲಿ ಶರಣಾಗಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದಿಷ್ಟು ಪ್ರಾಣಿ ಪಕ್ಷಿಗಳ ಈಗಾಗಲೇ ಪ್ರಾಣಿ ಪಕ್ಷಿಗಳು ಆಕ್ರಂದನ ಎದ್ದಿದೆ ಈ ಸ್ಫೋಟಕಗಳಿಂದ, ವಾತಾವರಣ ಕಲುಷಿತ ಆಗಿರೋದ್ರಿಂದ, ಆಮೇಲೆ 4G 6G ತರಂಗಗಳಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿದೆ. ಈಗ ವಾರಿಂದ ಇನ್ನೊಂದಷ್ಟು ಪಕ್ಷಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ಅವುಗಳ ಆರೋಗ್ಯದ ಬಗ್ಗೆ ಅಥವಾ ಅವುಗಳ ಬದುಕಿನ ಬಗ್ಗೆ ಕೂಡ ಕೆಲವರು ಯೋಚನೆ ಮಾಡಬೇಕು, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಿವನಿಗೆ ಬಲು ಪ್ರೀತಿಯಾಗಿದೆ, ನೀವು ಶಿವನಿಗೆ ಏನೋ ಒಂದು ಸಮರ್ಪಣೆ ಮಾಡಿದಿರಲ್ಲ ಅದು. ಜೊತೆಗೆ ನಿಮ್ಮ ಪ್ರೀತಿಯ ಹಾರನ, ನಿಮ್ಮ ವರಮಾಲೆನ ಶಿವಪ್ಪ ಹಿಡಿದಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಂಗೆ ಇಲ್ಲಿ ಹಾಗೆ ಬರ್ತಿದೆ, ರಾಜಕೀಯ ನಾಯಕರನ್ನ ನೀವು ಮದುವೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಅಥವಾ ಯಾರೋ ತುಂಬಾ ಸ್ಪೀಡ್ ಆಗಿ ಬರ್ತಿದ್ದಾರೆ ನಿಮ್ಮನ್ನ ಭೇಟಿ ಆಗೋದಕ್ಕೆ, ಅವರ ಭೇಟಿ ಯಾವುದೋ ದೇವಸ್ಥಾನದಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಮಾರ್ಗದರ್ಶನನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಸೊ ಚಿಕ್ಕ ವಯಸ್ಸಿಂದ ನಿಮ್ಮನ್ನ ವಾಚ್ ಮಾಡ್ಕೊಂಡ್ ಬಂದಿರೋಂಥವ್ರು ಈಗ ನೀವೆಲ್ಲ ಬಿಟ್ಬಿಟ್ಟು ಒಂದು ಸನ್ಯಾಸಿ ತರ ಇರ್ತೀನಿ ಅಥವಾ ಒಂದು ಸಿಂಗಲ್ ಲೈಫ್ ಲೀಡ್ ಮಾಡ್ತೀನಿ ಅಥವಾ ಏನೋ ಒಂದು ಯೋಗ ಯೋಗಿನಿ ಈ ಥರದ್ದೇನೋ ಅವತಾರದಲ್ಲಿ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಅಥವಾ ಮಾಡುವಂದಕ್ಕೆ ಹೊರಟಾಗ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಯಾರು ಬರ್ಬೇಕಿತ್ತೋ, ಇಷ್ಟು ವರ್ಷ ಆದ್ರೂ ಯಾರು ಬರ್ಲಿಲ್ವೋ ಅವರು ಆದಷ್ಟು ಬೇಗ ಬರ್ತಾರೆ. ಬಂದು ನೀವು ಆ ಒಂದು ಇದನ್ನ ಅಲಂಕಾರ ಮಾಡದೇ ಇರೋ ಹಾಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಹಾಗೆ ಯಾರ್ಯಾರು ಮಾಡಿದ್ರೋ ಅವರೆಲ್ಲರನ್ನು ಕೂಡ ಅವರು ನಿಮ್ಗೆ ಯಾರು ತೊಂದರೆ ಮಾಡಿದ್ರೋ ಅವ್ರ ಮೇಲೆಲ್ಲ ಅವ್ರು ರಿವೆಂಜ್ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಯಾಕಿದಿದೆ ಹೀಗಿದೆ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಸೊ ಇಟ್ಸ್ ಎ ಪಾಸ್ಟ್ ಲೈಫ್ ಪರ್ಸನ್ ಇದ್ದಾರೆ. ಸೊ ಪಾಸ್ಟ್ ಲೈಫ್ ಪರ್ಸನ್ ಇರೋದ್ರಿಂದ ಅವರು ಬರ್ತಿದ್ದಾರೆ. ಸೊ ಅವರು ಏನದು ಏನು ಕೇಳಿಸ್ತಿದೆ ಅಂದ್ರೆ, ನಿಮ್ಗೆ ಅವರು ಪ್ರೀತಿ ಪಾತ್ರರು, ನಿಮ್ ಬಗ್ಗೆ ಅವ್ರಿಗೆ ತುಂಬಾ ಪ್ರೀತಿ ಇದೆ, ಅದೇ ಹಾಗೆ ಸಮಾಜದ ಬಗ್ಗೆ ಅವರಿಗೆ ತುಂಬಾ ಕೋಪ ಇದೆ. ಆ ತರ ಪರ್ಸನ್ ಇದ್ದಾರೆ. ಸೊ ಕಾಮಾಗಿ ಮೆಡಿಟೇಷನ್ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಯಾರ ಸಹಕಾರದ ಅಗತ್ಯ ಇಲ್ಲ, ಇಂಡಿವಿಜುವಾಲಿಟಿನೇ ಸಾಕಾಗಿದೆ ನಿಮ್ಗೆ. ಸೊ ಹಾಗಾಗಿ ಪಂಚಮುಖಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಶತ್ರುಗಳನ್ನೆಲ್ಲರನ್ನು ಕೂಡ ಕೃಷ್ಣ ಮತ್ತೆ ಪಂಚಮುಖಿ ಆಂಜನೇಯ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲರನ್ನು ಹೇಗೆ ರಕ್ಷಿಸ್ಬೇಕು ಅಂತ ಗೊತ್ತಿದೆ ಕೃಷ್ಣನಿಗೆ. ಸೊ ಹಾಗಾಗಿ ಎಲ್ಲರನ್ನು ಕೂಡ ರಕ್ಷಿಸ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಇದೆ. ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ, ಮುಂದಿನ ದಿನಗಳಲ್ಲಿ ಶಾಂತಿ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ರಾಯರ ಆಶೀರ್ವಾದನ ಪಡ್ಕೊಳ್ಳಿ. ಜೊತೆಗೆ ಪ್ರಹ್ಲಾದ ನರಸಿಂಹರು ರಾಯರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಗೆ. ಜೊತೆಗೆ ಯಾರೋ ಒಬ್ಬರ ಅಂತ್ಯ ಆಗತ್ತೆ. ನಿಮ್ಮ ಜೀವನದಲ್ಲಿ ತುಂಬಾ ತೊಂದರೆ ಕೊಡ್ತಾ ಇದ್ದಂಥವ್ರು ನಿಮ್ಮ ತಂದೆಯ ಸ್ಥಾನದಲ್ಲಿ ಇದ್ಕೊಂಡು ನಿಮ್ಗೆ ತೊಂದರೆ ಮಾಡಿದ್ರು ಅಥವಾ ಒಂದು ಹಿತಶತ್ರುವಿನ ಸ್ಥಾನದಲ್ಲಿ ಇದ್ಕೊಂಡು ತೊಂದರೆ ಮಾಡಿದ್ರು ಗೊತ್ತಿಲ್ಲ, ಅವರ ಅಂತ್ಯ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಟ್ಟಿನಲ್ಲಿ ಅವ್ರು ನಿಮ್ಮನ್ನು ತುಂಬಾ ಗೋಳಿಕೊಂಡಿದ್ದಾರೆ. ಸೊ ಅವರ ಅಂತ್ಯ ಆಗ್ತಿದೆ. ಜೊತೆಗೆ ಲಕ್ಷ್ಮೀ ನರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ.
ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಏನ್ ಬರುತ್ತೆ, ಏನ್ ಹೇಳ್ತಾರೆ ನೋಡೋಣ. ಸೊ ಪರ್ಲ್ ಅಂಡ್ ಥ್ರೆಡ್ ಅಂತ ಇದೆ. ಸೊ ಮುತ್ತಿನ ಹಾರ, ಸೊ ಎಲ್ಲೋ ಹೂವು, ದಾರ, ಸೂಜಿ ಎಲ್ಲ ಸೇರಿ ಭಗವಂತನಿಗೆ ಒಂದು ಹೂಮಾಲೆ ಆಗುವಂತ ರೀತಿಯಲ್ಲಿ ನಿಮ್ಮ ಜೀವನ ಭಗವಂತನಿಗೆ ಮುಡಿಸುವ ಒಂದು ಹೂವಿನ ಮಾಲೆ ಹಾಗೆ ಇರ್ಲಿ ಅನ್ನೋದು ಆಶಯ ಇದೆ ಯಾರಿಗೋ ಇಲ್ಲಿ. ಲೈಕ್ ಹೇಗೆ ಅಂದ್ರೆ, ನಿಮ್ಮ ಜೀವನ ವ್ಯರ್ಥ ಆಗಬಾರ್ದು. ನಿಮ್ಮ ಒಳ್ಳೆತನ ಅಥವಾ ನಿಮ್ಮ ಒಂದಷ್ಟು ಸಮರ್ಪಣ ಭಾವ ಭಗವಂತನಿಗೆ ಹೋಗಿ ಮುಟ್ಟಬೇಕು. ನೀವು ಭಗವಂತನ ಸೇವೆಗೆ ಅರ್ಹರು ಅಥವಾ ಭಗವಂತನಿಗೆ ಪ್ರೀತಿ ಪಾತ್ರರು ಅಂತ. ಸೊ ಹಾಗಾಗಿ ನೀವು ಎಲ್ಲೇ ಇರಿ, ನೀವು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸ ಆಗಿರ್ಲಿ, ಕೆಟ್ಟ ಕೆಲಸ ಆಗಿರ್ಲಿ, ಎಲ್ಲ ಭಗವಂತನಿಗೆ ಹೋಗಿ ಸೇರ್ತಾ ಇದೆ. ಅವನ ಕೊರಳಿನಲ್ಲಿ ಹಾರವಾಗಿ ಒಂದೊಂದು ಕೂಡ ಹೇಗೆ ಹೇಳೋದು, ಒಂದೊಂದೇ ಹೂವು ಒಂದೊಂದೇ ಮಣಿ ಹಾಕಿದ್ರೆ ಒಂದು ಪೂರ್ತಿ ಹಾರ ಆಗತ್ತಲ್ಲ, ಹಾಗೆ ನಿಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲ ಭಗವಂತನ ಕೊರಳಿಗೆ ಹಾರವಾಗಿ ಬದಲಾಗ್ತಿದೆ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಮೊದಲನೇದು, ಸೊ ಯಾವುದರ ಅಗತ್ಯ ನಿಮ್ಗೆ ಇದೆಯೋ ಅದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ದ ಸೋರ್ಸ್ ಆಫ್ ಆಲ್ ನಿಮ್ಗೆ ಬಹಳಷ್ಟು ವಿಚಾರಗಳಲ್ಲಿ, ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು, ದಾಂಪತ್ಯದ ವಿಚಾರ ಆಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ಯಾವುದ್ರಲ್ಲಿ ಏನೇ ತೊಂದರೆ ಇದ್ರೂ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ನ ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಎಮೋಷನ್ಸ್ ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಒಂದು ಜವಾಬ್ದಾರಿಯುತ ಅಧಿಕಾರನ ನೀವಿಬ್ರು ಸಮರ್ಪಕವಾಗಿ ನಿರ್ಧಾರ ಮಾಡಿ ನಿರ್ವಹಣೆ ಮಾಡಿ ಅನ್ನುವಂಥದ್ದು ಇದೆ. ಲಕ್ಷ್ಮೀನಾರಾಯಣರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ರಿಯೂನಿಯನ್ ಎನರ್ಜಿ ಇದೆ. ಸೊ ಪರಿಪೂರ್ಣವಾಗಿ ಮನಸ್ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ನೀವು ಮತ್ತು ನಿಮ್ಮ ಸ್ನೇಹಿತರು ಒಂದು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಮುಂದುವರಿರಿ, ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಸಹಾಯ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ನಂದೀಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಜೊತೆಗೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಗೋದಾನ ಮಾಡುವಂತ ಒಂದಷ್ಟು ಕೆಲಸನ ಅಥವಾ ಆ ಥರದ್ದೇನೋ ಒಂದು ಪ್ರಯೋಗನ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಯಾರಿಗೂ ಹಸು ಕೊಡಿಸ್ತೀರಾ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಒಂದಷ್ಟು ಅವಮಾನ ಮಾಡಬೇಕು ಅಂತಾನೆ ಒಂದಷ್ಟು ಸ್ವಂತದವರು ಕಾಯ್ತಾ ಇದ್ದಾರೆ. ನಿಮ್ಮದೇ ಆದಂಥ ಸೋಲ್ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಅಥವಾ ನಿಮ್ಮ ಹಿತಚಿಂತಕರು ಕಾಯ್ತಾ ಇದ್ದಾರೆ. ಒಂದಷ್ಟು ನಿಮ್ಮ ಮಾನ ಅಭಿಮಾನ, ಸ್ವಾಭಿಮಾನದ ಬಗ್ಗೆ, ಆತ್ಮಾಭಿಮಾನದ ಬಗ್ಗೆ, ನಿಮ್ಮ ಶೀಲದ ಬಗ್ಗೆ ತುಂಬಾ ತೊಂದ್ರೆನ ಮಾಡಿ ನಿಮ್ಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಎಂಥ ಕೆಟ್ಟ ಜನ ಹೆಣ್ಮಕ್ಳ ಮೇಲೆ ಇಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಬಟ್ ನನಗೆ ಇಲ್ಲಿ ಹೆಣ್ಮಕ್ಳಾಗಿರಿ ಗಂಡ್ಮಕ್ಳಾಗಿರಿ ಇಬ್ರ ಮೇಲೂ ಕೂಡ ನಂಗೆ ಅದರ ಎನರ್ಜಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ. ಬಟ್ ಚಿಂತೆ ಬೇಡ, ಕಾಣದಂಥ ಕೈ ನಿಮ್ಮನ್ನ ಯಾವಾಗ್ಲೂ ಕಾಯ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಇದು ಕಲಿಯುಗ, ಹಾಗಾಗಿ ಹಿಂದಿನ ಕಾಲದಲ್ಲಿ ಇದ್ದಂಗೆ ಸುಮ್ಮನೆ ಕೈ ಕಟ್ಟಿ ಕೂರ್ಬೇಡಿ. ನಿಮ್ಗೆ ಅವಮಾನ ಮಾಡಕ್ಕೆ ಬಂದವರು ನಿಮ್ಮ ಮಾನ ಮರ್ಯಾದೆನ ಕಳೀಲಿಕ್ಕೆ ಯಾರು ಪ್ರಯತ್ನ ಪಟ್ಟಿದಾರೋ ಏನು ಮಾಡಬೇಡಿ. ಜಸ್ಟ್ ಅವರಿಗೆ ರಿಟರ್ನ್ ಆಗಲಿ ಅಂದ್ಬಿಟ್ಟು ಕಟ್, ಕ್ಲಿಯರ್, ಕ್ಯಾನ್ಸಲ್, ರಿವರ್ಸ್, ಬ್ಯಾಕ್. ನಂಗೆ ಯಾರ್ಯಾರು ಏನೇನು ಕಳ್ಸಿದಾರೋ ಪುಣ್ಯಾತಂಬ್ರು ಪಾಪಾತ್ಮರು ಯಾರೇ ಆಗಿರ್ಲಿ, ನಿಮ್ ಇಷ್ಟ ಬಂದಿದ್ದು, ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯೋ ಅವ್ರವ್ರದ್ದು ಹೆಸರು ಹೇಳ್ಬಿಟ್ಟು ಎಲ್ಲ ಅವರಿಗೆ ಹೋಗ್ಲಿ ಅಂದ್ಬಿಟ್ಟು ಒಂದಿಷ್ಟು ಕರ್ಪೂರ ತಗೊಂಡು ಮನೆ ಹೊಸ್ಲ ಹತ್ರ ಹಚ್ಬಿಡಿ. ಹೊಸ್ಲು ದಾಟಿ ಅವ್ರು ಕಳ್ಸಿರುವಂಥ ಯಾವುದೇ ದುಷ್ಟಶಕ್ತಿ ಅಥವಾ
ದುಷ್ಟ ಪ್ರಯೋಗಗಳು ನನ್ನ ಜೀವನಕ್ಕೆ, ನಮ್ಮ ಮನೆಯ ಜೀವನಕ್ಕೆ ಬರ್ದಿರ ಇರಲಿ ಅಂತ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸೊ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಜ್ಞಾನವಂತರಾಗಿ ಇರಲಿ. ಸೊ ಎಲ್ಲರಲ್ಲೂ ಭಗವದ್ಗೀತೆಯ ಅಥವಾ ಕೃಷ್ಣ ಪ್ರಜ್ಞೆಯ ಜಾಗೃತಿ ಮೂಡಿರಲಿ ಅಂತ ಆಶಿಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.